ನಮ್ಮನ್ನು ಉದ್ದೇಶಿಸಿ ನಾವೆಲ್ಲರೂ ಸಹ ನಾನು ಪತ್ರಿಕಾ ರಂಗನ ಒಪ್ಕೊಂಡಿದ್ದೇವೆ. ಅಂತ ಒಂದು 4ನೇ ಅಂಗವಾದ ಪತ್ರಿಕಾ ರಂಗಕ್ಕೆ ಇವತ್ತು ಅಪಚಾರವನ್ನು ಎಸಗ್ತಾ ಇದ್ದಾರೆ, ಮರ್ಯಾದೆಯನ್ನ ಕಳೀತಾ ಇದ್ದಾರೆ. ಇವತ್ತು ಅಂತ ಪತ್ರಿಕಾ ರಂಗವನ್ನು ಕಗ್ಗೊಲೆ ಮಾಡಿರ್ತಕ್ಕಂಥ ಈ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ಜನ ರಾಜ್ಯದ ನಾಗರಿಕರು ಚೀಪು ಅಂತೇಳಿ ಚೀಮಾರಿ ಆಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಸರ್ಕಾರಗಳು ಅಧಿಕಾರ ನೀಡತಕ್ಕಂಥ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಅದನ್ನ ಜನಕ್ಕೆ ತಲುಪಿಸಂತ ಕೆಲಸ ಮಾಧ್ಯಮದವರು. ನೀವು ಇರೋದ್ರಿಂದ ಯಾರಿಗೆ ಇವತ್ತು ಬಹಳಷ್ಟು ಜನಕ್ಕೆ ನ್ಯಾಯ ಸಿಗ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ನಿನ್ನೆ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ರು, ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ DPR ಸೆಕ್ಷನ್ ಅವರು ಈ ರೀತಿ ಒಂದು ತೀರ್ಮಾನವನ್ನು ಮಾಡಿದರೆ ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ನಾನೇ ಹೇಳಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಪರಿಶೀಲನೆ ಮಾಡೋದಿಲ್ಲ ಅಂತೇಳಿ ಬಹಳ ಅವರು ಮಾಧ್ಯಮದವರ ಮುಂದೆ ಬಹಳ ಅಗೌರವದಿಂದ ಮಾತನಾಡಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕೆ ಅಂತಂದ್ರೆ ಈ ರಾಜ್ಯದ 4ನೇ ಅಂಗ ಇರತಕ್ಕಂಥ ಪತ್ರಿಕಾ ರಂಗ ಇವತ್ತು ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅದನ್ನ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಶಾಸಕರು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ, ಇವತ್ತೇನು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಈ ರಾಜ್ಯದ ಇದುವರೆಗೂ ಸಹ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಏನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದೀನಿ, ನಾನೇ ಬಹಳ ಅತ್ಯಂತ ಹೆಚ್ಚು ಬಜೆಟ್ಗಳನ್ನ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇವತ್ತೊಂದು ದಿವಸ ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಇವತ್ತು ಅವೈಜ್ಞಾನಿಕವಾಗಿ ಇವತ್ತೇನು ಕಸವನ್ನು ಸುರಿತಾ ಇದ್ದಾರೆ, ಅದರ ವಿರುದ್ಧವಾಗಿ ಶಾಸಕರು ಧ್ವನಿ ಎತ್ತಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾತನಾಡ್ತಾರೆ, ಅವ್ರ ಮನೆ ಮುಂದೆ ಕಸ ಹಾಕ್ತೀನಿ ಅಂತ. ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ರಾಜ್ಯದ ಜನತೆಗೆ ಒಂದು ಮನವಿ ಮಾಡ್ತೀನಿ, ಯಾರಾದ್ರೂ ಒಂದು ಸರ್ಕಾರ ಬರ್ತಕ್ಕಂಥ ಚುನಾವಣೆಗಳ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ತಾವು ಅಧಿಕಾರ ನಿಮ್ಮ ಹತ್ರ ಇರ್ತದೆ. ಯಾಕೆಂತಂದ್ರೆ ಅಧಿಕಾರಿಗಳು ನಿಮ್ಮ ಮಾತನ್ನ ಕೇಳ್ತಾರೆ. ಅಂತ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳಂತ ಸಂದರ್ಭದಲ್ಲಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ನೀಡುತ್ತಿರ್ತಕ್ಕಂಥ ತಾವು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಮಾತನಾಡಿದ್ರೆ ಹೇಗೆ ಸ್ವಾಮಿ? ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಮಾತನಾಡಿದ್ರೆ ಹೇಗೆ? ದೌರ್ಜನ್ಯವಾಗಿ ನಿಮ್ಮ ಮನೆ ಮುಂದೆ ಕಸ ಹಾಕ್ತೀವಿ, ಏನ್ ಬೇಕಾಗಿ ಮಾಡ್ತೀವಿ, ಈ ರೀತಿ ಮಾತನಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕೆಂತಂದ್ರೆ ಯಾರಾದ್ರೂ ರೌಡಿಗಳು ಗ್ಯಾಂಗ್ಸ್ಟರ್ಗಳು ಕಾನೂನು ಸುವ್ಯವಸ್ಥೆ ಬಂದಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನೀವು ಸರ್ಕಾರದವರು ನೀವೇ ಈ ರೀತಿ ಧೋರಣೆಯನ್ನ ಮಾತನಾಡಿದ್ರೆ, ಈ ರೀತಿ ಮಾತನಾಡಿದ್ರೆ ಯಾವ ರೀತಿ ಆಗ್ತದೆ? ಹಾಗಾಗಿ ಇಂಥ ಧೋರಣೆ ಸರಿಯಲ್ಲ. ಪತ್ರಿಕಾ ರಂಗಕ್ಕೆ ಇವತ್ತು ಕೂಡಲೇ ಇವತ್ತೇನು ವಿಧಾನಸೌಧದ ಇವತ್ತು ಮುಂಭಾಗದಲ್ಲಿ ಒಂದು ಪಾಯಿಂಟ್ ತಾವೇನು ಗುರುತು ಮಾಡಿದ್ರೆ ಎಲ್ಲಿ ಬರಂಗಿಲ್ಲ ಅಂತ ಹೇಳಿದ್ರು, ಕೂಡಲೇ ಆದೇಶವನ್ನ ಹಿಂಪಡಿಬೇಕು. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ.